ಯಾರಿಗೆ ಪ್ರಪೋಸ್ ಮಾಡಬೇಕು ಅಂತಿದ್ದಾರೆ ನಿರಂಜನ್ ಅವರು? ಯಾರಿಗೂ ಇಲ್ಲ. ನಿಮ್ಮ ಕ್ವಶನ್ಗೆ ತುಂಬ ಶಾರ್ಟ್ ಟೈಮಲ್ಲಿ ಆನ್ಸರ್ ಮಾಡಿದ್ದೀನಿ. ಐ ಥಿಂಕ್ ಇದನ್ನು ಏನು ಹೇಳ್ತಾರೆ, ರ್ಯಾಪಿಡ್ ಫೈರ್ ಅಂತ ಹೇಳ್ಬೇಕು ನೀವು. ಕ್ವಶನ್ ಆ್ಯಂಡ್ ಆನ್ಸರ್. ಅಂದರೆ ನೀವು ಯಾರಿಗೂ ಪ್ರಪೋಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ರೆ? ಹೌದು. ನಿಮಗೆ ಪ್ರಪೋಸ್ ಬಂದರೆ? ಬರಲ್ಲ ಬಿಡಿ ಸರ್. ಅಲ್ಲಿ ಓರ್ವ ಶಕ್ತಿ ದೇವತೆ ಕಾಯ್ತಾ ಇದ್ದಾರೆ, ಬರೋದಕ್ಕೆ ಬಿಡೋದಿಲ್ಲ. ಹೌದು, ನಾವು ದೇವ್ರನ್ನ ತುಂಬ ನಂಬಬೇಕು. ನಾನು ನಂಬ್ತೀನಿ. ಎಲ್ಲರೂ ನಂಬ್ತಾರೆ. ಈಗ ಆವತ್ತು ನಾನು ಅವರು ಕಾಲ್ ಮಾಡಿ, ಅಮೂಲ್ಯ ಅವ್ರು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡಿದ್ರು. ಈಗ ನೀವು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡಬೇಕು. ನನ್ನ ಕಾಲ್ ಪಿಕ್ಕೇ ಮಾಡಲ್ಲ ಅನ್ಕೊತೀನಿ ಅವರು. ವಿನಿ 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 ಫೋನ್ ಕೊಡಪ್ಪ. ಎಸ್, ಈಗ ಹೇಗೆ ನಡೀತಿದೆ? ನನ್ನ ಅಂತ ಕರೀತಾರೆ ಅವ್ರು ನಿಮಗೆ. ಯಾವ ರೀತಿ ಇದೆ? ಯಾವಾಗ ಭೇಟಿ ಆಗಿದ್ರಿ ಲಾಸ್ಟ್ ಟೈಮು? ಲಾಸ್ಟ್ ಟೈಮ್ ಭೇಟಿನ ತುಂಬ ಆಫನ್ ಮೀಟ್ ಆಗ್ತಾನೆ ಇರ್ತೀವಿ. ಸೊ ಲಾಸ್ಟ್ ಟೈಮ್ ಅಂತ ಕೇಳ್ತು ಅಂತ ಹೇಳಿದ್ರೆ ಅದು ರೀಸೆಂಟಾಗೇ ಇರುತ್ತೆ. ತುಂಬ ಗ್ಯಾಪ್ ಏನು ತೊಗೊಳಲ್ಲ, ಯಾಕಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸರೌಂಡಿಂಗೇ ಇರೋದ್ರಿಂದ. ಎಸ್ ಎಸ್ ಎಸ್. ಈಗ ಹೆಂಗೆ ಅನಿಸುತ್ತೆ, ಲೈಕ್ ಈಗ ಮಾಡ್ತಿದ್ದೀರಾ? ಎಂಡಾಗ್ತದೆ. ಆವತ್ತೊಂದು ಸೀಕ್ರೆಟ್ ರಿವೀಲ್ ಆಯಿತು, ಇವತ್ತೊಂದು ಸೀಕ್ರೆಟ್ ರಿವೀಲ್ ಆಗಿದೆ. ಬಟ್ ಇಲ್ಲಿ ನಾನು ಹೆಂಗಾಗಿದ್ದೀನಿ ಅಂತಂದರೆ ವಿಷಕಂಠನ್ ಥರ ಆಗಿದ್ದೀನಿ. ಹೇಳಂಗೂ ಇಲ್ಲ, ಇತ್ತು ನುಂಗಂಗೂ ಇಲ್ಲ, ಆ ಥರ ಸಿಚುವೇಶನಲ್ಲಿದ್ದೀನಿ. ಹೇಳೋದಾ? ಇಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಎಸ್, ಹೋಗಲಿ. ಬೇಕಂತಂದರೆ ಪಾಪ ನೀವು ಕೇಳಿದ ತಕ್ಷಣ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ, ಹಾಗಾಗಿ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಒಂದಿನ ಅವ್ರು ಹೇಳಿದ್ದಾರೆ ಒಂದಿನ ಆಗುತ್ತೆ ಅಂತ. ನಿಮ್ಮ ಪ್ರಕಾರ ಪ್ರೀತಿ ಅಂತ ಅಂದರೆ ಏನು? ಯಾಕಂದರೆ ಫೆಬ್ರವರಿ 14 ಬರ್ತಾ ಇದೆ. ಸೊ ನಿರಂಜನ್ ಅವ್ರ ಪ್ರಕಾರ ಪ್ರೀತಿ ಅಂತಂದರೆ ಏನು? ನಂಬಿಕೆ ಅಷ್ಟೇ ಅನ್ಕೊತೀನಿ. ನಂಬಿಕೆ ಅಂತ ಹೇಳ್ತೀನಿ. ಒಂದು ಪ್ರಯಾರಿಟಿ ಅಂತ ಫೀಲ್ ಮಾಡ್ತೀವಿ. ಆಪೋಸಿಟ್ ಪರ್ಸನ್, ನನ್ನ ಲೈಫ್ ಪಾರ್ಟ್ನರ್ ಹ್ಯಾಪಿನೆಸ್ ಆಗಿರ್ಬೋದು, ಅಥವಾ ಅವಳ ಹ್ಯಾಪಿನೆಸ್ಸೇ ನನ್ನ ಪ್ರಯಾರಿಟಿಯಾಗಿ ನೋಡುವಂಥ ಪರ್ಸನ್. ಐ ಥಿಂಕ್ ಎವ್ರಿ ಹ್ಯೂಮನ್ ಬೀಯಿಂಗ್ ಡಿಸರ್ವ್ ಹ್ಯಾಪಿನೆಸ್. ಈಗ ಅಮೂಲ್ಯ ಅವರಂತೂ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಸೊ ತೆಲುಗು ಸೀರಿಯಲ್ ಶೂಟಿಂಗ್ ನಡೀತಿರ್ಬೇಕಾದ್ರೆ ಅವ್ರಿಗೆ ಕೈ ಕಟ್ಟಾಗಿದೆ ಅನ್ನೋ ಒಂದು ಕಾರಣಕ್ಕಾಗಿ ನೀವು ಅವ್ರಿಗೆ ಹೋಗಿದ್ರಿ, ಅವರ ಸೀರಿಯಲ್ ಸೆಟ್ಗೆ ಹೋಗಿದ್ರಿ. ಸೊ ಹೆಂಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಯಾಕಂತಂದರೆ ಒಂದು ಕಡೆ ಸ್ಮಾಲ್ ಸ್ಕ್ರೀನಲ್ಲಿ ತೆಲುಗು ಪ್ಲಸ್ ಕನ್ನಡ ಆಡಿಯನ್ಸ್ ನಿಮ್ಮಿಬ್ಬರ ಒಂದು ಪೇರಿಗೆ ಸಾಕಷ್ಟು, ಬಿಕಾಸ್ ಕಮ್ಲಿ ಟೈಮಿಂದನೂ ಕೂಡ ಸಾಕಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಆ ಪೇರ್ನ ರಿಯಲ್ ಲೈಫಲ್ಲೂ ನೋಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಸೊ ಏನು ಹೇಳ್ತೀರಾ? ಇಲ್ಲ, ಆ ಒಂದು ಪ್ರೀತಿಗೆ ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನನ್ನ ಲೈಫಲ್ಲಿ ಕಮಲಿ ಅನ್ನೋದು ತುಂಬಾ ಸ್ಪೆಷಲ್ ಪ್ರಾಜೆಕ್ಟ್. ಯಾಕಂತ ಹೇಳಿದ್ರೆ ನಾನು ಇದನ್ನು ಮುಂಚೆನೂ ಹೇಳಿದ್ದೀನಿ, ತುಂಬ ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀನಿ. ಬಟ್ ನಾನು ಹೀರೋ ಆಗಿ ಜನಗಳಿಗೆ ಪರಿಚಯ ಆಗಿರುವಂಥ ಮೊದಲನೇ ಪ್ರಾಜೆಕ್ಟು ಕಮಲಿ. ಎಲ್ಲ ಕ್ಯಾರೆಕ್ಟರ್ ಅಂದರೆ ತಮ್ಮನ ಕ್ಯಾರೆಕ್ಟರಿಂದ ಸ್ಟಾರ್ಟ್ ಮಾಡಿದ್ದು ನಾನು ಇಂಡಸ್ಟ್ರಿನ. ಸೊ ಆಬ್ವಿಯಸ್ಲಿ ಇರುತ್ತೆ, ಓಕೆ ತಮ್ನೇಲಲ್ಲಿ ಬರಬೇಕು, ಸೀರಿಯಲ್ ಟೈಟ್ಲ್ ಕಾರ್ಡಲ್ಲಿ ನನ್ನ ಫೋಟೋ ಇರಬೇಕು ಅನ್ನೋದು. ಬಟ್ ಅದನ್ನು ಸಂಪಾದನೆ ಮಾಡೋ ಹಾಗೆ ಮಾಡಿದ ಸೀರಿಯಲೇ ನನಗೆ ಕಮಲಿ. ತುಂಬ ಸ್ಪೆಷಲ್ ಬಾಂಡಿಂಗ್ಸ್ಗಳಿದೆ ಆ ಸೀರಿಯಲ್ ಜೊತೆ. ಡೆಫಿನೆಟ್ಲಿ ಆ ಒಂದು ಪ್ರಾಜೆಕ್ಟಿಂದ ತುಂಬ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು ನನಗೂ ಮತ್ತು ಅಮೂಲ್ಯ ಅವ್ರಿಗೂ. ಆ ಒಂದು ಮೂಮೆಂಟ್ ಬಗ್ಗೆ ಮಾತಾಡೋಕ್ಕೆ ಹೋಯಿತು ಅಂತ ಹೇಳಿದ್ರೆ, ನಾನು ಸತ್ಯಭಾಮ ಅನ್ನೋ ಒಂದು ಸೀರಿಯಲ್ ಸೆಟ್ಟಲ್ಲಿರ್ತೀನಿ. ಇವರು ಗುಂಡಿನಿಂದ ಗುಡಿಗಂಟಲು ಅನ್ನೋ ಸೀರಿಯಲ್ ಸೆಟ್ಟಲ್ಲಿರ್ತಾರೆ. ಸೊ ನನಗೊಂದು ಕಾಲ್ ಬರುತ್ತೆ, ಈ ಥರ ಕೈ ಕುಯ್ಕೊಂಬಿಟ್ಟೆ ಅಂತ ಹೇಳಿಬಿಟ್ಟು. ನಂಗೆ ಸ್ವಲ್ಪ ಪ್ಯಾನಿಕ್ ಆಗ್ತೀನಿ ನಾನು. ಯಾಕೆಂತ ಹೇಳಿದ್ರೆ ಗೊತ್ತು ಅವ್ರು ಏನಾದ್ರು ಚಾಕು ಇಟ್ಕೊಂಡ್ರೆ ಕುಯ್ಕೊಳ್ಳೋವಂಥ ಟ್ಯಾಲೆಂಟ್ ಅವ್ರಿಗೆ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಯೂಶ್ವಲಿ ಕುಯ್ಲ ಅಂತೀನಿ, ಇವರು ಕುಯ್ಕೊತಾರೆ ಅಷ್ಟೇ. ಇವ್ರಿಗೆ ದೊಡ್ಡ ಗುಣ ಅದು. ಸೊ ಆ ಮೂಮೆಂಟಲ್ಲಿ ನಂಬಿಕೆ ಬಂತು. ಬಟ್ ಅಟ್ ದ ಸೇಮ್ ಟೈಮ್ ನನಗನ್ಸಿದ್ದು, ಓಕೆ ಕುಯ್ಕೊಂಡಿದ್ದ ತಕ್ಷಣ ಇಷ್ಟೊಂದು ಒಬಿಡಿಯೆಂಟಾಗಿ ಒಪ್ಕೊಳ್ಳೋ ಅಂಥದ್ದಾಗಿರ್ಬೋದು, ಅಥವಾ ಬೋಲ್ಡಾಗಿ ನನಗೆ ಫೋನ್ ಮಾಡಿಬಿಟ್ಟು ಕುಯ್ಕೊಂಡಿದ್ದೀನಿ ಅಂತ ಹೇಳೋಷ್ಟಾಗಿರ್ಬೋದು. ಇಲ್ಲ, ಅದನ್ನು ಮುಚ್ಚಿಡ್ತಾರೆ, ಅಥವಾ ನಾನೇನೋ ಬೇರೆ ಥರ ರಿಯಾಕ್ಟ್ ಆಗ್ತೀನಿ ಅಂತ ಹೇಳಿಬಿಟ್ಟು. ಅಷ್ಟು ಓಪನಾಗಿ ನನಗೆ ಫೋಟೋ ಎಲ್ಲ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಐ ಥಿಂಕ್ ಏನೋ
ಒಂದು ಸ್ಮೆಲ್ ಆಯಿತು. ದೆನ್ ನಾನು ಅದೇ ಇದರಲ್ಲಿ ಹೋಗ್ತೀನಿ. ಅದಾದಮೇಲೆ ಹೋಗಿ ನಾನು ಅವ್ರ ಮುಖ ಹಿಂಗೆ ನೋಡ್ತಾ ಇದ್ದೀನಿ. ನನ್ನ ವ್ಯೂ ಪಾಯಿಂಟಲ್ಲೇ ಒಂದು ಬ್ಲಡ್ ಬಾಟಲ್ ನೋಡ್ತೀನಿ ನಾನು. ಅಲ್ಲಿ ನಾನು ಹಿಂಗೆ ನೋಡೋದು ಇಲ್ಲ, ಅಲ್ಲಿ ತೆಗ್ಲಾಕೊಂಬಿಡ್ತಾರೆ. ಸೊ ಅಲ್ಲಿಂದ ಗೊತ್ತಾಗುತ್ತೆ ನಂಗೆ ಅವ್ರದ್ದೇ ಕೈ ಚಳಕ ಇದು ಅಂತ ಹೇಳ್ಬಿಟ್ಟು. ಅವಾಗ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಈ ಥರ ಪ್ಲ್ಯಾನ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಪ್ರ್ಯಾಂಕ್ ಮಾಡಿ ಅಂತ ಹೇಳ್ಬಿಟ್ಟು. ಅಭಿಮಾನಿಗಳಂತೂ ಸಾಕಷ್ಟು ಪ್ರೀತಿ ಕೊಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂತಂದರೆ ಲಾಸ್ಟ್ ಟೈಮ್ ಅವ್ರದ್ದು ಇಂಟರ್ವ್ಯೂ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಶೇರ್ಸ್ ಆಗಿದೆ, ಸಾಕಷ್ಟು ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಬೇಕೋ ಆ ಥರ ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಅಭಿಮಾನ ಅನ್ನುವಂಥದ್ದೇ ಅದೇ ರೀತಿ ಅಲ್ಲ. ಯಾಕಂದರೆ ಅವರು ನಮ್ಮ ನೋಡಿದ ತಕ್ಷಣ ಇಷ್ಟಪಡ್ತಾರೆ. ಅವರ ಪ್ರೀತಿಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ತೋರಿಸ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ. ಸೊ ಏನು ಹೇಳ್ತೀರಾ? ಈ ಒಂದು ಕ್ವಶನ್ಗೆ ನನಗೆ ಅಂದರೆ ನಾನು ಫಸ್ಟ್ ಆಫ್ ಆಲ್ ತುಂಬ ಎಮೋಷ್ನಲ್ ಆಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು ಲೈಫಲ್ಲಿ. ಬಟ್ ರೀಸೆಂಟಾಗಿ ನಂದು ಬರ್ಡೇ ಆಯಿತು. ಐ ಥಿಂಕ್ ಎಕ್ಸ್ಪೆಕ್ಟ್ ಮಾಡಲ್ಲ. ಇವಾಗ ನಮ್ಮ ಸೀರಿಯಲ್ನ ನೋಡಿ ಫ್ಯಾನ್ ಆಗಿದ್ದಾರೆ ಅಂತ ಹೇಳಿದ್ರು ಒಂದು ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ಪ್ರಾಕ್ಟಿಕಲ್ ಲೈಫಲ್ಲಿ ಬದುಕ್ತಿರ್ತೀವಿ. ಇವಾಗ ಕ್ರೇಜ್ ಅನ್ನೋದಾಗಿರ್ಬೋದು ಮುಂಚಿನ ಥರ ಇಲ್ಲ. ಯಾಕಂತ ಹೇಳಿದ್ರೆ ಜನಕ್ಕೆ ಹಿಂಗೆ ಸಿಗ್ತಿದೆ ಇನ್ಫಾರ್ಮೇಷನ್. ನಿಮ್ಮ ಮನೆ ಅಡ್ರೆಸ್ ಬೇಕಾ, ಗೂಗಲಲ್ಲಿ ಸಿಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಬೇಕಾ, ಗೂಗಲಲ್ಲಿ ಸಿಗುತ್ತೆ. ಆವಾಗ ಅಣ್ಣವ್ರ ಸಿನಿಮಾ ಶೂಟಿಂಗ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲಿ ಏನು ಅಂತ ತಿಳ್ಕೊಳ್ಳೋದಕ್ಕೆ 3 ದಿನ ಬೇಕಾಗ್ತಿತ್ತು. ಬಟ್ ಇವಾಗ ನಿಮ್ಮ ಕಂಪ್ಲೀಟ್ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗುವಂಥ ಕಾಲದಲ್ಲಿ ಎಕ್ಸೈಟ್ ಆಗಲ್ಲ ನಿಮಗೆ. ಒಬ್ಬ ಪರ್ಸನ್ ಲೈಫ್ ಆಗಿರ್ಬೋದು ಅಥವಾ ಮೂಮೆಂಟ್ ಆಗಿರ್ಬೋದು ಎಕ್ಸೈಟ್ ಆಗಲ್ಲ. ಅಂಥದ್ರಲ್ಲಿ ಜನ ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಂಬೋದಕ್ಕೆ ದೂರ ಆಗುತ್ತೆ. ಆ್ಯಂಡ್ ಕೆಲವೊಂದು ಸಲ ತುಂಬ ಭಯ ಆಗುತ್ತೆ. ಯಾವುದೋ ಒಂದು ಫೋಟೋ ಸಿಕ್ಕಿದ್ರೆ ಸಾಕು ಅದನ್ನು ಅವ್ರ ಪ್ರೊಫೈಲಲ್ಲಿ ಹಾಕೊಳ್ಳೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಗೆಸ್ಚರ್ನ ಅವರು ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಅವ್ರ ಪ್ರೊಫೈಲ್ಗಳಲ್ಲಿ. ಯಾವುದೋ ಒಂದು ಎಪಿಸೋಡಲ್ಲಿ ಒಂದೇ ಒಂದು ಕ್ಲಿಪ್ನ ತೊಗೊಂಡು ಒಂದು ಡಿಫ್ರೆಂಟ್ ಕ್ರಿಯೇಟಿವ್ ಎಡಿಟಿಂಗ್ ಪ್ಯಾಟ್ರನ್ ಯೂಸ್ ಮಾಡೋದಾಗಿರ್ಬೋದು. ನನಗೂ ಇವಾಗ ತುಂಬ ಜನ ಇಷ್ಟ, ಕನ್ನಡಲ್ಲಾಗಿರ್ಬೋದು, ತೆಲುಗು ಆಗಿರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಾಗಿರ್ಬೋದು. ತುಂಬ ಜನ ಆರ್ಟಿಸ್ಟ್ಗಳನ್ನ ನಾನು ಅಡ್ಮೈರ್ ಮಾಡ್ತೀನಿ. ಬಟ್ ಯಾವತ್ತೂ ಅನಿಸಿಲ್ಲ ನಾನು ಒಂದು ಫೋಟೋ ಎಡಿಟ್ ಮಾಡಬೇಕು, ಅವ್ರಿಗೆ ವಿಶ್ ಮಾಡಬೇಕು ನನ್ನ ಸೋಷಿಯಲ್ ಮೀಡಿಯಲ್ಲಿ ಅಂತಲೂ ಅನಿಸಿಲ್ಲ ನನಗೆ. ಒಂದು ಸ್ಟೋರಿ ಹಾಕೋದಕ್ಕೆ ನನಗೆ ಅನಿಸಿಲ್ಲ ಅಂತ ಹೇಳಿದಾಗ ನನಗೆ ಇಷ್ಟಪಟ್ಟಿರೋರಿಗೆ ಇವ್ರು ನನ್ನ ಇನ್ನು ಯಾವ ಥರ ಇಷ್ಟಪಟ್ಟಿರ್ಬೋದು ಅಂತ. ಸೊ ಅದಕ್ಕೆ ನೀವೆಲ್ಲೂ ವ್ಯಾಲ್ಯೂ ಅನ್ನೋದೇ ಫಿಕ್ಸ್ ಮಾಡೋದಕ್ಕಾಗಲ್ಲ. ಥ್ಯಾಂಕ್ಸ್ ಹೇಳೋದು ಕಡಿಮೆ ಅನಿಸುತ್ತೆ. ಅವ್ರ ಎಫರ್ಟ್ಸ್ಗಳನ್ನ ರೆಕಗ್ನೈಸ್ ಮಾಡೋದು ಅಥವಾ ಅದಕ್ಕೊಂದು ಟೈಮ್ ಕೊಡಬೇಕು ಅನ್ನೋದು ತುಂಬ ಕಡಿಮೆ ಅಂತ ಅನಿಸುತ್ತೆ. ಐ ಥಿಂಕ್ ನನಗೆ ದೇವರು ಕೊಟ್ಟಿರೋಂಥ ವರ ಅಂದ್ಕೊತೀನಿ. ಇಷ್ಟು ಜನ ಪ್ರೀತಿಸ್ತಾರೆ, ಇಷ್ಟು ಜನ ಹಾರೈಸ್ತಾರೆ. ನಿಮ್ಮ ಒಂದು ಸ್ಪೆಷಲ್ ಡೇನ ಅವರ ಸ್ಪೆಷಲ್ ಡೇ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಾರೆ. ಐ ಥಿಂಕ್ ಇದ್ರ ಬಗ್ಗೆ ಮಾತಾಡ್ತು ಅಂದರೆ ನಾನು ಚಿಕ್ಕವನಾಗ್ಬಿಡ್ತೀನಿ. ಲೈಫಲ್ಲಿ ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನವೂ ಅವರ ಒಂದು ಎಫರ್ಟ್ಸ್ಗೆ, ಅವರ ಟೈಮ್ಗೆ, ಅವ್ರ ಪ್ರೀತಿಗೆ ಲೈಫ್ ಲಾಂಗ್ ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಐ ಥಿಂಕ್ ಇನ್ನು ಮುಂದೆನೂ ನೀವೇ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಲಾಟ್. ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀನಿ, ನನ್ನ ಆಸೆ ಈಡೇರುತ್ತೆ ಅಂತ ಹೇಳಿದ್ರೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಯಾವಾಗ ಕೊಡ್ತಾರೆ ಅಂತ ನಿರಂಜನ್ ಅವರು? ಅದೇ ಸರ್ಪ್ರೈಸ್. ಸರ್ಪ್ರೈಸ್ಗಳು ಸುರಿಮಳೆ ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅವರು ಹಂಗೆ ಅಂದರು, ನೀವು ಹಂಗೆ ಅಂತಾರೆ, ನನಗೆ ಟೆನ್ಷನ್ ಆಗ್ತಿದೆ. ನನಗೆ ಸರ್ಪ್ರೈಸ್ ಎಲಿಮೆಂಟ್ದು ಫೀಚರೇ ಹಾಗೆ. ಇವಾಗ ಗಿಫ್ಟು ರ್ಯಾಪ್ ಮಾಡಿ ಮುಂದೆ ಇಟ್ಕೊಂಡಿರ್ತೀವಿ, ಅದು ಓಪನ್ ಮಾಡೋ ತನಕ ನಿಮಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗೆ ಓಪನ್ ಮಾಡಿದ್ಮೇಲೆ ಅದು ಗೊತ್ತಾಗುತ್ತೆ. ಸೊ ಓಪನ್ ಮಾಡೋವರೆಗೂ ಆ ಕ್ಯೂರಿಯಾಸಿಟಿ ಹಾಗೆ ಇರಬೇಕು. ಆವಾಗಲೇ ಸರ್ಪ್ರೈಸ್ಗೆ ಒಂದು ಬೆಲೆ ಇರೋದು. ಅವ್ರಿಗೆ ಏನು ಹೇಳೋದಿದೆ ಎಲ್ಲ ಹೇಳ್ಬಿಟ್ಟಿನಿ ಆಲ್ರೆಡಿ. ನಾನಿದ್ದೀನಿ ಅಂತಲ್ಲ. ಹೌದು, ದೊಡ್ಡವರಂದರೆ ನನಗೆ ಆ್ಯಕ್ಚುಲಿ ನೀವು ಒಂಥರ ನಮ್ಮಂಥವ್ರಿಗೆಲ್ಲ ಇನ್ಸ್ಪಿರೇಷನ್. ಬಿಕಾಸ್ ಯಾಕಂದ್ರೆ ಆ್ಯಂಕರಿಂಗ್ ಮಾಡಿ ಇದಾದ ನಂತರ ಆ್ಯಕ್ಟಿಂಗ್ ಮಾಡ್ತಿರೋವಂಥವ್ರಲ್ಲ ನೀವು. ಹೌದು ಹೌದು, ಆ್ಯಂಕರಿಂಗಲ್ಲ ಇದು, ಇನ್ನೂ ಚಿಕ್ಕವರಾಗಿದ್ದೀನಿ. ಇಲ್ಲ, ಹಳೆ ರಿಟೈರ್ಡ್ ಆಗಿರೋ ಪ್ಲೇಯರ್ಗಿಂತ ಆನ್ ಗ್ರೌಂಡಲ್ಲಿ ಆಡೋವಂಥ ಪ್ಲೇಯರ್ಗೆ ಮರ್ಯಾದೆ ಜಾಸ್ತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.